ನಮಸ್ಕಾರ ಎಲ್ಲರಿಗೂ ಪೊನ್ನಾಡು ಇದು ಡ್ಯಾಪ್ ಚಾನಲ್ಗೆ ವೆಲ್ಕಮ್. ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾವು ಮಾಡೋಂಥ ಪ್ರತಿಯೊಂದು ಹಿಡ್ಕೊಂಡು ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ಈ ವಿಡಿಯೋದಲ್ಲಿ ತಮ್ಮನಲ್ಲೇ ನೋಡಿರೋ ಥರ ವಿರಾಟ್ ಕೊಹ್ಲಿ ಶೇಕ್ ಕುಡಿತಾರಾ ಅಂತಲೇ ನಿಮ್ಗೆ ಎಲ್ಲರಿಗೂ ಡೌಟ್. ತುಂಬ ಜನ ಈ ಡೌಟ್ ಇಟ್ಕೊಂಡಿದ್ದಾರೆ. ವಿರಾಟ್ ಕೊಹ್ಲಿ ಶೇಕ್ ಕುಡಿತಾರಾ, ಲಕ್ಷ್ಯ ಸೇನ್ ಶೇಕ್ ಕುಡಿತಾರಾ, ಈಗ ಬ್ರ್ಯಾಂಡ್ ನ್ಯೂ ಸ್ಪಾನ್ಸರ್ಡ್ ಅಥ್ಲೀಟ್ ಸ್ಮೃತಿ ಮಂದನ ಇವ್ರು ಶೇಕ್ ಕುಡಿತಾರಾ, ಮೇರಿ ಕಾಮ್ ಶೇಕ್ ಕುಡಿತಾರಾ, ಇವರೆಲ್ಲ ಶೇಕ್ ಕುಡಿತಾರಾ ಅನ್ನೋದೇ ನೀವು ತುಂಬ ಜನ ತಲೆಯಲ್ಲಿ ಇರೋದು ಕ್ವಶನ್ಸ್. ಸೊ ನೋಡಿ, ಅವರು ಶೇಕ್ ಕುಡಿತಾರ ಇಲ್ವಾ ಅನ್ನೋದಕ್ಕಿಂತ ಫಸ್ಟ್ ಬಂದು ನಾನು ಅದಕ್ಕೆ ಇನ್ನೂ ಒಂದು ಬೆಟರಾಗಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್, ಇವಾಗ ನಾವು ಶೇಕ್ ಕುಡಿತಿದ್ದೀವಿ, ನಾನು ಡೈಲಿ ಶೇಕ್ ಕುಡಿತೀವಿ. ಸೊ ಶೇಕ್ ಕುಡಿದ್ರೇ ಬಾಡಿ ಇಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ಅದೇ ರೀತಿಯೇ ಅವರು ಅಷ್ಟೇ, ಅವ್ರು ಶೇಕ್ ಕುಡಿತಾ ಇದ್ದಾರಾ ಇಲ್ವಾ ಅಂತ ನಿಮ್ಗೆ ಇನ್ನೂ ಈಸಿಯಾಗಿ ಹೆಂಗೆ ತಿಳ್ಕೊಳ್ಬೋದಪ್ಪ ಅಂತಂದರೆ, ನಾನೊಂದು ಫೋಟೋ ಹಾಕ್ತೀನಿ ನೋಡಿ. ಈ ಫೋಟೋ ಕಾಣ್ತಿದ್ಯಾ? ಈ ಫೋಟೋದಲ್ಲಿ ವಿರಾಟ್ ಕೊಹ್ಲಿ ಇದು ಯಾವುದೋ ಒಂದು ಪ್ರಮೋಷನು ಮಾಡ್ತಾರೆ, ಏನೂ ಮಾಡ್ತಾ ಇಲ್ಲ. ಬಟ್ ಆದರೂ ಏನಕ್ಕೆ ಹರ್ಬಲೈಫ್ ಶೇಖರ್ ಕಪ್ ಇಟ್ಕೊಂಡಿದ್ದಾರೆ ಅಂತಂದರೆ ಏನಕ್ಕೆ ಇಟ್ಕೊಂಡಿದ್ದಾರೆ? ಅವ್ರಿಗೇನು ಹುಚ್ಚ ಸುಮ್ಮನೆ ಇಟ್ಕೊಳ್ಳೋಕ್ಕೆ? ಅದು ಶೇಕ್ ಕುಡಿದಿರ್ತಾರೆ, ಶೇಕ್ ಕುಡಿದಾದ್ಮೇಲೆ ನೀರು ಏನೋ ಕುಡಿದಿರ್ತಾರೆ, ಅದಕ್ಕೋಸ್ಕರ ಆ ಬ್ರ್ಯಾಂಡೆಡ್ ಕಪ್ ಇಟ್ಕೊಂಡಿರ್ತಾನೆ. ಅವ್ರು ಸ್ಪಾನ್ಸರ್ಡ್ ಅಥ್ಲೀಟ್ ಅಂತ ಅಂದ್ಬಿಟ್ಟು ಯಾವಾಗಲೂ ಅದು ಹರ್ಬಲೈಫ್ ಶೇಖರ್ ಕಪ್ ಇಟ್ಕೊಂಡು ಓಡಾಡಲ್ಲ. ಕರೆಕ್ಟ್ ತಾನೆ? ಬೇರೆ ಎಷ್ಟೊಂದು ಹರ್ಬಲೈಫ್ಗಿಂತ ಎಂಥ ದೊಡ್ಡ ಬ್ರ್ಯಾಂಡ್ಸ್ ಎಲ್ಲ ಅವ್ರಿಗೆ ಬ್ರ್ಯಾಂಡ್ ಎಂಡೋರ್ಸ್ಮೆಂಟಲ್ಲಿ ಬೇಜಾನ್ ದುಡ್ಡು ಕೊಡುತ್ತೆ. ಬಟ್ ಆದರೂ ಕೂಡ ಆ ಶೇಖರ್ ಕಪ್ ಜೊತೆ ಇದನ್ನು ಇಟ್ಕೊಂಡಿರ್ತಾನೆ. ಅದಾದರೂ ಬ್ರ್ಯಾಂಡ್ ಎಂಡೋರ್ಸ್ಮೆಂಟಲ್ಲಿ ತೊಗೊಳ್ತಾರೆ. ಇದು ಬ್ರ್ಯಾಂಡ್ ಎಂಡೋರ್ಸ್ಮೆಂಟಿಗೆಲ್ಲ ಏನಿಲ್ಲ, ಜಸ್ಟ್ ಸುಮ್ಮನೆ ಒಂದು ಫೋಟೋ ತೊಗೊಂಡಾಗ ಈ ಶೇಖರ್ ಕಪ್ ಇದೆ. ಅದೇ ರೀತಿಯೇ ತುಂಬ ಜನ ಈ ಥರ ಇದ್ದಾರೆ. ಫಾರ್ ಎಕ್ಸಾಂಪಲ್, ಅವರೆಲ್ಲ ಹರ್ಬಲೈಫ್ ಒಂದು ಈವೆಂಟ್ಸ್ಗೆ ಬರ್ತಾರೆ. ಈವೆಂಟ್ಸ್ ಬಂದಾಗ ಮಾತಾಡ್ತಾರೆ. ಇನ್ಫ್ಯಾಕ್ಟ್ ಅವರು ಮೇರಿ ಕಾಮ್ ಎಲ್ಲ ಲಾಸ್ಟ್ ಟೈಮ್ ಬಂದಾಗ ಅವ್ರು ಹೇಳಿದ್ರು, ನಿಮ್ಮ ಫೇವ್ರೇಟ್ ಫ್ಲೇವರ್ ಯಾವುದಂದ್ರೆ ಮ್ಯಾಂಗೋ ಅಂತ ಕೇಳ್ತಾರೆ. ತುಂಬ ಜನ ಸ್ಪೋರ್ಟ್ಸ್ ಮೆನ್ದು ಫೇವ್ರೇಟ್ ಫ್ಲೇವರ್ ಬಂದು So I was loving it, this product, and I will love my entire life this product. Thank you so much, Bina. Today we celebrate 25 years. Once again, enjoy and have a wonderful day ahead. Thank you. ಅದೆಲ್ಲ ಹೇಳ್ತಾರೆ. ಆ್ಯಂಡ್ ಅಷ್ಟೇ ಹೇಳ್ಬೇಕು ಅಂತಂದರೆ, ಇನ್ ಕೇಸ್ ಕ್ರಿಸ್ಟಿಯಾನೋ ಕೂಡ ಅಷ್ಟೇ. ಕ್ರಿಸ್ಟಿಯಾನೋ ನೋಡಿ, ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಒಂದು ಕೋಕ್ ಅವ್ರಿಗೇನು ಇಷ್ಟ ಆಗಿಲ್ಲ ಅಂದ್ಬಿಟ್ಟು ಒಂದು ಸ್ವಲ್ಪ ಸೈಡ್ಗೆ ಎತ್ತಿಟ್ಟಿದ್ದಕ್ಕೆ ಆ ಕೋಕ್ದು ಮಾರ್ಕೆಟೇ ಬಿದ್ದೋಗಿತ್ತು. ಇನ್ಸ್ಟೆಡ್ ಆಫ್ ದಿಸ್ ಯು ಕ್ಯಾನ್ ಡ್ರಿಂಕ್ ದಿಸ್ ಅಂತ ನಾನು ಹಾಕ್ತೀನಿ ಬೇಕಾದ್ರೆ ವಿಡಿಯೋ ನೋಡಿ. ಸೊ ನೋಡಿದ್ರಲ್ಲ, ಈ ಇನ್ಸ್ಟೆಡ್ ಆಫ್ ದಿಸ್ ಯು ಕ್ಯಾನ್ ಡ್ರಿಂಕ್ ದಿಸ್ ಅಂತ ಹೇಳಿದಕ್ಕೆ ಆ ಕಂಪ್ನಿದು ವಿಡಿಯೋ ಮಾರ್ಕೆಟೇ ಬಿದ್ದೋಗಿತ್ತು. ಅಂಥದ್ದೊಬ್ಬ ಮನುಷ್ಯ ಇದನ್ನು ಯಾಕೆ ಬ್ರ್ಯಾಂಡ್ ಎಂಡೋರ್ಸ್ಮೆಂಟ್ ಕೊಡ್ತಾರೆ ಹೇಳಿ? ಅದು ಹರ್ಬಲೈಫು ಅವ್ರಿಗೆ ನ್ಯೂಟ್ರಿಷನ್ ಸ್ಪಾನ್ಸರ್ ಅಂತ ಅಂದರೆ ಅವರು ಇದಕ್ಕೊಂದು ಬ್ರ್ಯಾಂಡ್ ಅಂಬಾಸಿಡರ್ ಸುಮ್ಮನೆ ಆಗ್ತಾರೆ ನೋಡಿ. ಇವ್ರು ಯಾರ್ಯಾರು ಬ್ರ್ಯಾಂಡ್ ಅಂಬಾಸಿಡರ್ಸ್ ಇದ್ದಾರೋ ಇವರೆಲ್ಲ ಸೋಷಲಿ ರೆಸ್ಪಾನ್ಸಿಬಲ್ ಇರುವಂಥ ಮನುಷ್ಯರು. ಇವಾಗ ನೀವು ಅನ್ಕೊಳ್ಬೋದು, ಸೋ ಕಾಲ್ಡ್ ಎಷ್ಟೊಂದು ಜನ ಯೂಟ್ಯೂಬರ್ಸ್ ಇದ್ದಾರೆ, ಈ ಜಗ್ಲಿ ರಮ್ಮಿ ಅದು ಇದು ಎಲ್ಲ ಪ್ರಮೋಷನ್ ಮಾಡ್ತಾರೆ. ಅಂಥವರೆಲ್ಲ ಇವ್ರು ಯಾರು? ನೀವು ನೋಡಿರ್ಬೋದು, ವಿರಾಟ್ ಕೊಹ್ಲಿ ಆಗಿರ್ಬೋದು, ಕ್ರಿಸ್ಟಿಯಾನೋ ಆಗಿರ್ಬೋದು, ಇವ್ರು ಯಾರು ಕೂಡ ಇದುವರೆಗೂ ಕೂಡ ಬೆಟ್ಟಿಂಗ್ ಆ್ಯಪ್ಸ್ ಬಗ್ಗೆ ಒಂದಿನ ಕೂಡ ಪ್ರಮೋಷನ್ ಮಾಡಲ್ಲ. ಯಾಕಂದರೆ ಅವ್ರಿಗೆ ಗೊತ್ತು ಅದು ಮಾಡಬೇಕಾ ಮಾಡಬಾರ್ದಾ ಅಂತೇಳಿ. ಕರೆಕ್ಟ್ ಅಲ್ವಾ? ಆದರೆ ಯಾಕೆ ಹರ್ಬಲೈಫ್ ಅವತ್ತಿಂದ ಇವತ್ತರೆಗೂ ಹರ್ಬಲೈಫ್ ಜೊತೆ ಪಾರ್ಟ್ನರ್ಶಿಪ್ಪಲ್ಲಿದ್ದಾರೆ? ಅದನ್ನು ಯೋಚನೆ ಮಾಡಿದ್ರೆ ಸಾಕು ನಮ್ಮ ಜನ. ಅದನ್ನು ಯೋಚನೆ ಮಾಡೋದು ಬಿಟ್ಟು ಬೇರೆದ್ರ ಬಗ್ಗೆ ಎಲ್ಲ ಬೇಡದಿರೋದ್ರ ಬಗ್ಗೆ ಯೋಚನೆ ಮಾಡ್ತೀರಾ? ದಯವಿಟ್ಟು ಅದೊಂದನ್ನು ಯೋಚನೆ ಮಾಡಿ. ಅವತ್ತಿಂದ ಇವತ್ತರೆಗೂ ಕೂಡ ಯಾಕೆ ಇದ್ದಾರೆ? ಎಷ್ಟೇ ದುಡ್ಡು ಕೊಟ್ಟರು ಕೂಡ ಅವರು ಸೋಷಲಿ ರೆಸ್ಪಾನ್ಸಿಬಲ್ ಇರೋರು. ಯಾಕಂದರೆ ಅವ್ರನ್ನ ನಂಬ್ಕೊಂಡು ಕೋಟ್ಯಾಂತರ ಜನ ಅಭಿಮಾನಿಗಳಿದ್ದಾರೆ. ಅಭಿಮಾನಿಗಳು ಇರೋದ್ರಿಂದ ಏನಾದರೂ ಒಂಚೂರು ಹೆಚ್ಚು ಕಡಿಮೆ ಆಗಿಬಿಟ್ರೆ ಅವ್ರ ಅಭಿಮಾನಿಗಳಿಗೆಲ್ಲ ಬೇಜಾನ್ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಅವ್ರು ಅಂಥದ್ದಿಂಥದ್ದೆಲ್ಲ ಮಾಡಲ್ಲ. ನೀವು ನೋಡ್ಬೋದು, ವಿರಾಟ್ ಕೊಹ್ಲಿ ಬೇಜಾನ್ ಬ್ರ್ಯಾಂಡ್ಗೆ ಅಂಬಾಸಿಡರ್. ಬಟ್ ಆದರೆ ತಿನ್ನೋ ಅಂತ ಕುಡಿಯುವಂಥ ಬ್ರ್ಯಾಂಡ್ಗೆ ಕೆಲವೊಂದು ಬ್ರ್ಯಾಂಡ್ಸ್ ಮಾತ್ರ ಅವ್ರು ಎಂಡೋರ್ಸ್ಮೆಂಟ್ ಮಾಡ್ಕೊಳ್ತಾರೆ. ಯಾಕೆ ಅಂತಂದರೆ ಅವ್ರಿಗೆ ಗೊತ್ತು, ಈಗ ಬಟ್ಟೆ ಹಾಕೊಳ್ತಾರ, ಯಾವುದೋ ಒಂದು ಬಟ್ಟೆ ಅದರಿಂದ ಏನೂ ಪ್ರಾಬ್ಲಮ್ ಆಗಲ್ಲ. ಏನೋ ಒಂದು ಕೈ ಕಟ್ಕೊಳ್ಳೋ ವಾಚ್ಕೊಂದಾಗಿದಾರ, ಅದರಿಂದ ಏನು ಪ್ರಾಬ್ಲಮ್ ಏನಾಗಲ್ಲ ಆರೋಗ್ಯಕ್ಕೆ. ಬಟ್ ತಿನ್ನೋ ಅಂಥದ್ದು ಒಂದು ಐಟಮ್ ಅದಕ್ಕೆ ಆಗಿರೋದು ಅವರು. ಅದಂಥದ್ದು ಆಗ್ಬಿಟ್ರೆ ನಾಳೆ ಏನಾದರೂ ಒಂಚೂರು ಹೆಚ್ಚು ಕಡಿಮೆ ಆಗಿಬಿಟ್ರೆ ಅವ್ರ ಫ್ಯಾನ್ಸ್ ಅವ್ರ ಮೇಲೆ ಎಷ್ಟು ಬೇಜಾರು ಮಾಡ್ಕೊಳ್ತಾರೆ, ಅವ್ರ ಫ್ಯಾನ್ಸ್ಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ, ಆ್ಯಂಡ್ ಅವ್ರದ್ದು ಗುಡ್ ವಿಲ್ಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ. ಇದೆಲ್ಲ ಯೋಚನೆ ಮಾಡ್ತಾರೆ. ಸುಮ್ಮನೆ ಯಾರೋ ಒಂದು ನಾನು ನೀವು ಅಂದ್ಕೊಂಡು ಇಲ್ಲಿ ಯಾರು ನಿಮ್ಮ ಫ್ರೆಂಡ್ಸ್ ಹೇಳಕ್ಕೆ ಬರ್ತಾರೆ, ಇಲ್ಲ ನಿಮ್ಮ ಸ್ನೇಹಿತರು ಹೇಳಕ್ಕೆ ಬರ್ತಾರೆ. ಫಾರ್ ಎಕ್ಸಾಂಪಲ್, ಅವರೆಲ್ಲ ಏನು ಯೂಸ್ ಮಾಡಲ್ಲ, ಸುಮ್ಮನೆ ಹಿಂಗೆಲ್ಲ ಪ್ರಾಡಕ್ಟ್ಸ್ ಸುಮ್ಮನೆ ದುಡ್ಡು ಕೊಡ್ತಾರೆ, ಅದಕ್ಕೋಸ್ಕರ ಅವ್ರು ಮಾಡ್ತಾರೆ ಅಂತ. ಅವ್ರಿಗೆಲ್ಲ ಮೂರ್ಖರು, ಅವ್ರಿಗೆ ಅಷ್ಟು ಬುದ್ಧಿ ಇರಲ್ಲ. ನೀವು ಅದನ್ನು ಯೋಚನೆ ಮಾಡಿ ಅರ್ಥ ಮಾಡಿಸಿ. ಅವ್ರಿಗೇನಾದರೂ ಈಗ ಹರ್ಬಲೈಫ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಒಂದು ಸಣ್ಣ ಅಲಿಗೇಷನ್ ಆಯ್ತು ಅಂತ ಅಂದ್ಕೊಳ್ಳಿ, ಅದು ವಿರಾಟ್ ಕೊಹ್ಲಿಗೂ ಎಫೆಕ್ಟ್ ಆಗುತ್ತೆ. ಯಾಕಂತಂದರೆ ಅವ್ರ ಫ್ಯಾನ್ಸ್ ಅವ್ರನ್ನ ನೋಡಿ ಎಷ್ಟೊಂದು ಜನ ಯೂಸ್ ಮಾಡ್ತಿರ್ತಾರೆ. ನಾಳೆ ವಿರಾಟ್ ಕೊಹ್ಲಿಗೂ ಎಫೆಕ್ಟ್ ಆಗುತ್ತೆ, ಸ್ಮೃತಿ ಮಂದನಾಗೂ ಎಫೆಕ್ಟ್ ಆಗುತ್ತೆ, ಮೇರಿ ಕಾಮ್ಗೂ ಎಫೆಕ್ಟ್ ಆಗುತ್ತೆ, ಲಕ್ಷ್ಯ ಸೇನ್ಗೂ ಎಫೆಕ್ಟ್ ಆಗುತ್ತೆ. ಎಲ್ಲರಿಗೆಲ್ಲ ಎಫೆಕ್ಟ್ ಆಗುತ್ತಪ್ಪ. ಸುಮ್ಮನೆ ಏನೋ ಒಂದು ನಾರ್ಮಲ್ ಅಲ್ಲ ಅವೆಲ್ಲ. ಅದೆಲ್ಲ ಯೋಚನೆ ಮಾಡಿ ಮಾತಾಡಬೇಕು. ಇದಿಷ್ಟೇ ಅಲ್ಲ, ಕ್ರಿಸ್ಟಿಯಾನೋ ಕೂಡ ಎಫೆಕ್ಟ್ ಆಗುತ್ತೆ. ಯಾಕಂದರೆ ಕ್ರಿಸ್ಟಿಯಾನೋ ಕೂಡ ಹರ್ಬಲೈಫ್ ಒಂದು ಬ್ರ್ಯಾಂಡ್ ಅಂಬಾಸಿಡರ್. ಹರ್ಬಲೈಫ್ದು ಬ್ರ್ಯಾಂಡ್ ಅಂಬಾಸಿಡರ್ ಇಂದ ನಾಳೆ ಏನೋ ಒಂದು ಹರ್ಬಲೈಫ್ ಪ್ರಾಡಕ್ಟ್ ಯೂಸ್ ಮಾಡಿ ಏನೋ ಒಂದು ಆಯ್ತು ಅಂದರೆ ಆಮೇಲೆ ಕ್ರಿಸ್ಟಿಯಾನೋದು ಗುಡ್ ವಿಲ್ ಏನಾಗುತ್ತೆ? ಸೊ ಅದಕ್ಕೋಸ್ಕರ ಅವ್ರಿಗೂ ಇವೆಲ್ಲ ತಲೆ ಇರುತ್ತೆ. ತಲೆ ಇಲ್ಲ ಅಂದರೆ ಅವರೆಲ್ಲ ಇವೆಲ್ಲ ಮಾಡೋಕ್ಕೋಗಲ್ಲ. ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಬೇಕು, ಯೂಸ್ ಮಾಡ್ತಿದಾರಲ್ವಾ ಅಂತ. ಅವ್ರು ಯೂಸ್ ಮಾಡ್ತಾ ಅವ್ರಿಗೇನೋ ಒಂದು ಚೆನ್ನಾಗಿ ಆಗ್ತಾಯಿದೆ, ಅದಕ್ಕೋಸ್ಕರ ಅವರು ಯೂಸ್ ಮಾಡ್ತಾರೆ. ಇನ್ನು ನಾನು ನೀವೆಲ್ಲ ಯೂಸ್ ಮಾಡಿದ್ರೆ ನಾನು ಅವತ್ತಿಂದ ನೋಡಿ ನಾನು ಯೂಸ್ ಮಾಡ್ತೀನಿ.
ನಾನು ವಿರಾಟ್ ಕೊಹ್ಲಿ ಯೂಸ್ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಕ್ರಿಸ್ಟಿಯಾನೋ ಯೂಸ್ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನನಗೆ ಬಂದಿರೋಂಥ ಪರ್ಸ್ನಲ್ ಅನುಭವ ತುಂಬ ಚೆನ್ನಾಗಿದೆ. ನನ್ನ ಆರೋಗ್ಯ ಚೆನ್ನಾಗಿದೆ. ನಾನು ಅದಕ್ಕೆ ಯಾರು ಯೂಸ್ ಮಾಡ್ತಾರೋ ಇಡುವ ನಾನು ಯೂಸ್ ಮಾಡೇ ಮಾಡ್ತೀನಿ. ಹಂಗೆ ನೀವು ಅಷ್ಟೇ ಯೂಸ್ ಮಾಡೋಕ್ಕೆ ಶುರು ಮಾಡಿ, ನಿಮ್ಗೊಂದು ಅನುಭವ ಬರುತ್ತೆ, ಆವಾಗ ನಿಮ್ಗೆ ಅರ್ಥ ಆಗುತ್ತೆ. ಅಂದ್ಬಿಟ್ಟು ಕ್ರಿಸ್ಟಿಯಾನೋ ಮತ್ತು ವಿರಾಟ್ ಕೊಹ್ಲಿ ಏನು ಬಿಡಲ್ಲ. ಅವ್ರು ಇವತ್ತಲ್ಲ ನಾಳೆ ಅಲ್ಲ, ನಾಳೆ ನಾವು ಅರ್ಬ ಲೈಫಲ್ಲಿ ಇರ್ತೀವೋ ಬಿಡ್ತೀವೋ ಅವರಂತೂ ಇದ್ದೇ ಇರ್ತಾರೆ ಖಂಡಿತ. ಯಾಕಂತಂದರೆ ಅವರು ಆ ಪ್ರಾಡಕ್ಟ್ಸ್ ಹಂಗೆ ಮಾಡುತ್ತಪ್ಪ ಅವ್ರನ್ನ. ನಾವು ಏನೋ ಅನ್ಕೋಬಿಡ್ತೀವಿ ಪ್ರಾಡಕ್ಟ್ಸ್ನ. ನೀವು ಪ್ರಾಡಕ್ಟ್ಸ್ನ ಯೂಸ್ ಮಾಡೋ ನಿಮ್ಗೆ ಗೊತ್ತಾಗುತ್ತೆ. ಮ್ಯಾಜಿಕ್ ಇಸ್ ಇನ್ ದ ಪ್ರಾಡಕ್ಟ್ಸ್. ಮ್ಯಾಜಿಕ್ ಎಲ್ಲಿದೆ ಅಂತಂದರೆ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ರೇ ಮ್ಯಾಜಿಕ್ ಇರೋದು. ನಿಮ್ಗೆ ಎಲ್ಲಿವರೆಗೂ ಏನೂ ಗೊತ್ತಾಗಲ್ಲ. ನಾನು ಹೇಳೋ ಅಂಥದ್ದಲ್ಲಿ ನಿಮ್ಗೆ ಅರ್ಥ ಆಗ್ಬೋದು, ಇಲ್ದಿರ ಇರ್ಬೋದು, ಬಟ್ ಆದರೆ ಮ್ಯಾಜಿಕ್ ಇರೋದೇ ಪ್ರಾಡಕ್ಟ್ಸಿಂದ. ಸೊ ನಾನು ಮಾಡಿರೋಂಥ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಇಷ್ಟ ಆಗಿಲ್ಲ ವಿಡಿಯೋನ ಡಿಸ್ಲೈಕ್ ಮಾಡಿ. ಆ್ಯಂಡ್ ತುಂಬ ಜನ ಹತ್ರ ವಿಡಿಯೋನ ಶೇರ್ ಮಾಡಿ. ಇಂಥದ್ದೊಂದು ವೀಡಿಯೋಸ್ ತುಂಬ ಜನ ನೋಡಲ್ಲ. ಬಿಕಾಸ್ ಯಾಕಂದರೆ ಜನಕ್ಕೆ ಬೇಕಾದ್ದು ಗಾಸಿಪ್ಸು, ಟ್ರೆಂಡಿಂಗ್ ಅಂಥ ವೀಡಿಯೋಸ್ನ ನೋಡ್ತಾರೆ. ಆರೋಗ್ಯನ ಚೆನ್ನಾಗಿ ಇಟ್ಕೊಳ್ಳೋಂಥ ವಿಡಿಯೋನ ನೋಡಿ ಅಂದರೆ ನೋಡಲ್ಲ. ದಯವಿಟ್ಟು ಆರೋಗ್ಯನ ಚೆನ್ನಾಗಿ ಇಟ್ಕೊಳ್ಳೋದ್ರ ಬಗ್ಗೆನೂ ಸ್ವಲ್ಪ ಕನ್ಸರ್ನ್ ಇಟ್ಕೊಳ್ಳಿ. ಯಾಕಂದರೆ ಆರೋಗ್ಯ ಹೊಂದಿದ್ರೆ ಮಹಾಭಾಗ್ಯ ಅಂತೆ. ಆರೋಗ್ಯ ಹೊಂದಿದ್ರೆ ಸಕಲ ಐಶ್ವರ್ಯಗಳನ್ನೂ ಸಂಪತ್ತನ್ನೂ ನಾವು ತೊಗೋಬೋದು. ಬಟ್ ಆರೋಗ್ಯನ ಇಲ್ಲ ಅಂದರೆ ಏನು ತೊಗೊಳಕ್ಕಾಗುತ್ತೆ. ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ತುಂಬ ಜನಕ್ಕೆ. ಮತ್ತೆ ಇನ್ನೊಂದು ಅಮೇಸಿಂಗ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.